ಅಮ್ಮೋರೆ ಅಮ್ಮೋರೆ ಬೇಡಿ ಅಮ್ಮೋರೆ ಅಮ್ಮೋರೆ ದಯವಿಟ್ಟು ಬಿಡಿ ಮಾಡಿಲ್ಲ ಅಮ್ಮೋರೆ ಅಮ್ಮ ಮಮ್ ಇದು ಹಾಸ್ಪಿಟಲ್ ಮಮ್ ಪ್ಲೀಸ್ ಸಮಾಧಾನ ಮಾಡ್ಕೋ ಎಲ್ಲರೂ ನೋಡ್ತಾರೆ ಯಾರು ನೋಡಿದ್ರೆ ನನಗೇನು ಇವಳನ್ನ ಹಾಳು ಮಾಡ್ದವಳು ಇವ್ ಯಾವಾಗ ನಮ್ಮನೆದು ಹೋಗ್ಬೇಕಾದ್ರು ಮುಹೂರ್ತ ಬಂದಿದೆ ದಾಟಿಲಿಲ್ಲ ಚಂದ್ರು ಅವರೇ, ನೀವು ನನ್ನ ಹತ್ರ ಯಾವ ವಿಷಯನೂ ಮುಚ್ಚಿಡ್ದೆ ನಿಮ್ಮ ಮಗನ್ ಕುಡ್ತಾ ಬಿಡಿಸೋದಕ್ಕೆ ನೀವೇನೆಲ್ಲ ಪ್ರಯತ್ನ ಪಟ್ಟಿದ್ದೀರಿ ಅದನ್ನ ದಯವಿಟ್ಟು ಹೇಳಿ. ನೀವು ಹೇಳಿದ್ರೆ ಫರ್ದರ್ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ನೀನ್ ನಾನು ಹೇಳಿರೋ 10 ಬಾಟ್ಲು ತಗೊಂಡು ನಮ್ಮ ಮಾಮೂಲಿ ಸ್ಪಾಟಿಗೆ ಬಂದು ಕಾಯ್ತಾ ಇರು, ನಾನೇ ಬರ್ತೀನಿ. ನೀ ಸ್ವಲ್ಪ ಆ ಕಡೆ ಇರು, ನಾನು ಕರಿತೀನಿ. ಯಜಮಾನ್ರೆ ಇದಕ್ಕೆ ಹಾಕಿ. ಇದನ್ನ ಕುಡಿದ್ರೆ ತಾರಕಿಗೆ ಏನೂ ಆಗೋದಿಲ್ಲ ತಾನೆ? ಯಜಮಾನ್ರೆ, ಇದನ್ನ ಕುಡಿದ್ರೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಇದರಿಂದ ನಶೆನೇ ಇರೋದಿಲ್ಲ. ಅವ್ರು ನಿಧಾನವಾಗಿ ಕುಡ್ತಾನ ಬಿಟ್ಬಿಡ್ತಾರೆ. ಬನ್ರಿ ಸಿಂಗಾರಿ, ನೋಡ್ರಿ ನನ್ನ ವ್ಯತ್ಯಾನ. ಯಾಕೆ ಹೇಳಿ, ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮನ್ನ ಪ್ರೀತಿಯಿಂದ ಕಣ್ಣಾರೆ ನೋಡೋಣ ಅಂತ, ಆದ್ರೆ ನೀವು ನನ್ನ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡ್ರೆ ಹೇಗ್ರೋ? ನಾನು ಚಿಕ್ಕ ಯಜಮಾನ್ರಿಗೆ ಜೀರಿಗೆ ಕಷಾಯ ಕೊಡ್ತಿರೋದು ತುಂಬಾ ದಿನ ನಡೆಯಲ್ಲ ಅನ್ಸುತ್ತೆ. ಅವರು 1-2 ದಿನ ನೋಡಿ ಬೇರೆ ದಾರಿನ ನೋಡ್ಕೋತಾರೆ. ಅಷ್ಟ್ರಲ್ಲಿ ನಾವ್ ಬೇರೆ ಏನಾದ್ರೂ ಯೋಚನೆ ಮಾಡೋದು ಸರಿ ಅನಿಸ್ತದೆ. ನೀನ್ ಹೀಗೆಲ್ಲ ಹೇಳ್ತಿದ್ಯಾ ಅಂತಂದ್ರೆ ನಿನ್ ಮನ್ಸಲ್ಲಿ ಬೇರೆ ಏನೋ ಯೋಚನೆ ಬಂದಿದೆ ಅಂತ ನನಗೆ ಗೊತ್ತು. ಅದೇನು ಅಂತ ಹೇಳಮ್ಮ. ಅದು ಕುಡ್ತಾ ಬಿಡ್ಸಕ್ಕೆ ಅಂತಾನೆ ನಾಟಿ ಔಷಧಿನ ಕೊಡ್ತಾರೆ. ಅದನ್ನ ಯಾಕೆ ನಾವು ಚಿಕ್ಕ ಯಜಮಾನ್ರಿಗೆ ಕೊಡ್ಬಾರ್ದು? ಆ ಪ್ರಯತ್ನ ಮಾಡಿದ್ಮೇಲೆ ತಾರಕು ಕುಡಿಯೋದನ್ನ ಬಿಟ್ಬಿಟ್ಟ. ಇದೆಲ್ಲ ತುಂಬಾ ದಿನ ವರ್ಕ್ ಆಗೋದಿಲ್ಲ ಅಂತ ಅನ್ಸಿ ನನ್ನ ಸೊಸೆನೆ ಹೋಗಿ ನಾಟಿ ಔಷಧಿ ತಗೊಂಡ್ ಬಂದು ಕುಡ್ಸಿದ್ಲು. ನಿಜವಾಗ್ಲೂ ಅವಳು ನಮ್ಮನೆ ದೇವತೆ ಸರ್. ಅವಳ ಪ್ರಯತ್ನದಿಂದ ತಾರಕು 3 ದಿನ ಕುಡಿಯೋದನ್ನ ಬಿಟ್ಟಿದ್ದು. ನೀನ್ ನಮ್ಮನೇಲಿ ಇದ್ದಿದ್ದಕ್ಕೆ ನಮ್ಮನೆ ಹಾಳಾಗಿತ್ತು. ಹೋದ್ಯ ಪಿಶಾಚಿ ಅಂದ್ರೆ ಬಂದ್ಯ ಗವಾಕ್ಷಿ ಅನ್ನೋ ಹಾಗೆ ತೊಲಗಿದವಳು ಮಕ್ತೆ ಬಂದು ಒಕ್ಕರ್ಸ್ಕೊಂಡಿದ್ಯಾ. ಮಾಮ್, ಇದನ್ನೆಲ್ಲ ಅವಳು ಒಬ್ಳೆ ಮಾಡೋದಕ್ಕಾಗಲ್ಲ. ಡ್ಯಾಡ್ ಸಪೋರ್ಟ್ ಇರೋದಕ್ಕೆ ತಾನೇ ಇವಳು ಇಷ್ಟೆಲ್ಲ ಮುಂದುವರೆದಿರೋದು. ನೀನ್ ಡ್ಯಾಡಿಗೆ ಬುದ್ಧಿ ಹೇಳ್ಬೇಕಲ್ವಾ? ನಿಮ್ಮಪ್ಪನಿಗೆ ಬುದ್ಧಿ ಹೇಳೋದು ಒಂದೇ, ಬಂಡೆ ಚಲೆ ಚೆಚ್ಕೊಳ್ಳೋದು ಒಂದೇ. ನಾನು ಇವಳ ಹೊರಗಡೆ ಕಳ್ಸೋದ್ರಲ್ಲಿದ್ರೆ ಇದ್ದರಿದ್ರನ್ನ ಅವ್ರ ಮನೆ ಸೊಸೆ ಮಾಡ್ಕೊಳ್ಳೋದ್ರಲ್ಲೇ ಇದ್ದಾರೆ. ಅದಕ್ಕೆ ನಾನ್ ಬಿಡ್ಬೇಕಲ್ಲ. ನಾವೆಲ್ಲ ಬಿಡ್ಸೋಕ್ ಪ್ರಯತ್ನ ಮಾಡಿದ್ವಿ, ಆದ್ರೆ ಅವ್ನು ನಮ್ಮ ಮಾತೆ ಕೇಳ್ತಿರ್ಲಿಲ್ಲ. ನನ್ನ ಸೊಸೆ ಬಂದ್ಮೇಲೆ ಈ ಪ್ರಯತ್ನ ಮಾಡಿದ್ಲು. ಆದ್ರೆ ನಮ್ಮನೇಲಿರೋರು
ಅವನ್ ಮತ್ತೆ ಕುಡಿಯೋ ಹಾಗೆ ಮಾಡ್ಬಿಟ್ರು. ಸರ್, ಈಗ ಇದರಿಂದ ಅವನ್ ಪ್ರಾಣಕ್ಕೇನು ಅಪಾಯ ಇಲ್ಲ ತಾನೆ? ಆ, ಪ್ರಾಣಕ್ಕೇನು ಅಪಾಯ ಇಲ್ಲ, ಆದ್ರೆ ಕೊಟ್ಟಿರೋದು ನಾಟಿ ಔಷಧಿನ ಅಂತ ಅನುಮಾನ ಬರ್ತಾ ಇದೆ. ನೋಡಿ, ಅಕಸ್ಮಾತ್ ನಾಟಿ ಔಷಧಿ ತಗೊಂಡ್ರೆ ಹೊಟ್ಟೆ ಕೆಡೋದು ಇಲ್ಲಾಂದ್ರೆ ವಾಂತಿ ಆಗೋದು ಆಗುತ್ತೆ. ಆದ್ರೆ ಇಲ್ಲಿನ ಪರಿಸ್ಥಿತಿ ನೋಡಿದ್ರೆ ಅವನಿಗೆ ಪಾಯ್ಸನ್ ಮಿಕ್ಸ್ ಆಗಿರೋದು ಕನ್ಫರ್ಮ್ ಆಗಿದೆ. ಅದನ್ನ ಹೊರಗಡೆ ತೆಗೆಯೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಐ ಹೋಪ್ ಖಂಡಿತ ಸರಿ ಹೋಗುತ್ತೆ. ಅಮ್ಮೋರೆ, ನಾನೇನು ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಏಯ್, ಇನ್ನೊಂದು ಮಾತಾಡಿದ್ರೆ ಹಲ್ಲುದ್ರಿಸ್ಬಿಡ್ತೀನಿ. ಇಷ್ಟು ದಿನ ಮುಸ್ರೆ ತೊಡ್ಕೊಂಡು ಬಿದ್ದಿರ್ಲಿ ಅಂತ ಸುಮ್ಮನೆ ಇದ್ದೆ. ಆದ್ರೆ ನೀನ್ ಈ ಲೆವೆಲ್ಗೆ ಬಂದ್ಮೇಲೆ ಇನ್ನು ನಿನ್ನ ಮನೇಲೆ ಉಳಿಸ್ಕೋಬೇಕಾ? ನನ್ನ ಕಣ್ಣು ಎದುರುಗಡೆ ಇರ್ಬೇಡ, ಮತ್ತೆ ನಿನ್ ಕಣ್ ಮುಂದೆ ಬಂದೆ ಚೆನ್ನಾಗಿರಲ್ಲ. ಮೊದ್ಲು ನಿಮಗೋಗಿಬೇಕು. ಯಾಕೆ ನನ್ ಮಗನ್ಗೆ ಕುಡಿಯಕ್ ತಂದ್ಕೊಟ್ರಿ? ಹಾಗಲ್ಲ ಅತ್ತೆ. ಬನ್ರಿ ಇಲ್ಲಿ. ಸಮು ಏನಾಯ್ತು ಸಮು?